ಉದ್ಯೋಗ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಾಡಿದ್ದ ಒಂದು ಉದ್ಯೋಗ ಮೇಳನ, ಮೈಸೂರು ಹುಬ್ಳಿ ಮಾಡ್ತಾ ಇದ್ದೀವಿ. ಆಮೇಲೆ ಗುಲ್ಬರ್ಗ ಡಿವಿಷನಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಗೊಬಂದಿದ್ದೀವಿ 2024 ಜನವರಿನಲ್ಲಿ. ಅದನ್ನ ಈಗಾಗಲೇ ಒಂದು ವರ್ಷ ಆಗ್ಬಿಟ್ಟಿದೆ. ಒಂದು ವರ್ಷ ಆದ್ಮೇಲೆ 80,000 ಜನ ಎನ್ರೋಲ್ ಆಗಿದ್ದಾರೆ. ನಮಗೆ ಉದ್ದೇಶ ಏನು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಅದಕ್ಕೋಸ್ಕರ 2 ವರ್ಷದ ಭತ್ಯೆ ಕೊಡ್ತಾ ಇದ್ದೀವಿ. ಗ್ರಾಜುಯೇಟ್ಸ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮನೂ ಕೂಡ ಜಾರಿ ಮಾಡಿದ್ದೀವಿ. ಹಾಗೆಯೇ ಉದ್ಯೋಗ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಉದ್ಯೋಗ ಮೇಳಗಳನ್ನ ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇಟ್ ಈಸ್ ಅವರ್ ಕಮಿಟ್ಮೆಂಟ್, ಪಾರ್ಟಿ ಕಮಿಟ್ಮೆಂಟ್, ಉದ್ಯೋಗ ಕೊಡ್ತಕ್ಕಂಥದ್ದು.